ಪವರ್ ಟಿವಿಯ ಸಮಸ್ತ ವೀಕ್ಷಕರಿಗೆ ನಮಸ್ಕಾರ. ಪವರ್ ಪಂಚ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಲೋಕಸಭಾ ಚುನಾವಣೆ ದೇಶದಲ್ಲಿ ಆರಂಭ ಆಗಿದೆ. ಕರ್ನಾಟಕದ ಮೊದಲನೇ ಹಂತ ಅರ್ಥಾತ್ ದೇಶದ ಎರಡನೇ ಹಂತಕ್ಕೆ ಕೆಲವು ದಿನಗಳು ಮಾತ್ರ ಬಾಕಿ ಇರುವಂಥ ಸಂದರ್ಭ ಎದುರಾಗಿದೆ. ಎರಡೂ ಪಕ್ಷಗಳು ರಾಜ್ಯದ 28 ಲೋಕಸಭಾ ಕ್ಷೇತ್ರಗಳನ್ನು ಶತಾಯಗತಾಯ ಗೆಲ್ಲಲೇಬೇಕು ಅನ್ನೋ ಪಣ ತೊಟ್ಟಿದೆ. ಜಿದ್ದಿಗೆ ಬಿದ್ದು ಕೆಲಸ ನಡೆಸ್ತಾ ಇದೆ. ಒಂದ್ ಕಡೆ ಮುಖ್ಯಮಂತ್ರಿಗಳು ಹೋದ್ರೆ ಇನ್ನೊಂದು ಕಡೆ ಉಪಮುಖ್ಯಮಂತ್ರಿಗಳು ಹೋಗ್ತಿದ್ದಾರೆ. ರಾಜ್ಯದ ಬೇರೆ ಬೇರೆ ಕ್ಷೇತ್ರಗಳಿಗೆ ಸಚಿವರುಗಳಿಗೆ ಈಗಾಗಲೇ ಆ ಕ್ಷೇತ್ರವನ್ನು ನೋಡಿಕೊಳ್ಳುವ, ಆ ಕ್ಷೇತ್ರದ ಅಭ್ಯರ್ಥಿಯನ್ನು ಗೆಲ್ಲಿಸುವ ಜವಾಬ್ದಾರಿಯನ್ನು ಕೂಡ ಕೊಡಲಾಗಿದೆ. ಹಾಗಾದ್ರೆ ಇದರಲ್ಲಿ ಯಾರಿಗೆ ಗೆಲುವಾಗುತ್ತೆ? ಈಗ ರಾಜ್ಯದಲ್ಲಿ ಅಧಿಕಾರದಲ್ಲಿರುವಂಥ ಕಾಂಗ್ರೆಸ್ ಲೋಕಸಭೆಯ 28 ಕ್ಷೇತ್ರಗಳನ್ನು ಗೆಲ್ಲೋದಕ್ಕೆ ಶಕ್ತವಾಗುತ್ತಾ, ಅಥವಾ ರಾಜ್ಯದ ಕಾಂಗ್ರೆಸ್ನ 1 ವರ್ಷದ ಅಧಿಕಾರವನ್ನು ಮುಂದಿಟ್ಕೊಂಡು ಬಿಜೆಪಿ ಬಾರಿ ಮ್ಯಾಜಿಕ್ ಮಾಡುತ್ತಾ ಅನ್ನುವ ಹಲವು ಪ್ರಶ್ನೆಗಳಿಗೆ ಜೂನ್ 4ಕ್ಕೆ ಉತ್ತರ ಸಿಗಬೇಕು. ಆ ನಡುವೆ ಸಿದ್ಧತೆಗಳ ಬಗ್ಗೆ ಮಾತನಾಡೋದಕ್ಕೆ ಇವತ್ತು ಪವರ್ ಪಂಚ್ನಲ್ಲಿ ವಿಶೇಷ ಅತಿಥಿಯನ್ನು ನಿಮ್ಮ ಮುಂದೆ ಕರ್ಕೊಂಡು ಬಂದಿದ್ದೀವಿ. ಅವರೇ ಕರ್ನಾಟಕ ರಾಜ್ಯದ ಆರೋಗ್ಯ ಮಂತ್ರಿಗಳು ದಿನೇಶ್ ಗುಂಡೂರಾವ್ ಅವರು. ಅವರನ್ನ ಮೊದಲಿಗೆ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ಕೊಳ್ತೀನಿ. ದಿನೇಶ್ ಗುಂಡೂರಾವ್ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಹೇಗಿದೆ ಇಲೆಕ್ಷನ್ನ ಕಾವು? ಖಂಡಿತ ಈ ಸಲ ವಾತಾವರಣ ಬಹಳ ಒಂದು ಒಳ್ಳೆಯ ವಾತಾವರಣ ಕಾಂಗ್ರೆಸ್ ಪಕ್ಷಕ್ಕಿದೆ ಮತ್ತು ಒಳ್ಳೆಯ ಉತ್ಸಾಹದಿಂದ ನಮ್ಮ ಎಲ್ಲ ಮುಖಂಡರು ಕಾರ್ಯಕರ್ತರು ಕೆಲಸ ಮಾಡ್ತಾ ಇದ್ದಾರೆ. ಅದರಿಂದ ಭಾಳ ಒಂದು ಈ ಚುನಾವಣೆ ಭಾಳ ಇಂಟ್ರೆಸ್ಟಿಂಗ್ ಆಗಿದೆ ಅಂತ ಹೇಳ್ಬೋದು. ಬೆಂಗಳೂರು ಸೆಂಟ್ರಲ್ ಬರುತ್ತೆ ನಿಮ್ಮ ಅಸೆಂಬ್ಲಿ ಕ್ಷೇತ್ರ. ಮನ್ಸೂರ್ ಅಲಿ ಖಾನ್ ಅವರನ್ನು ನಿಲ್ಲಿಸಿದ್ದೀರಿ. ಹೇಗಿದೆ? ಮನ್ಸೂರ್ ಅಲಿ ಖಾನ್ ಅವರ ಪರವಾದಂಥ ಅಲೆ ಇದೆಯಾ? ಗೆಲ್ಲೋ ಸಾಧ್ಯತೆ ಎಷ್ಟಿದೆ ನಿಮ್ಮ ಪ್ರಕಾರ? ನೋಡಿ, ಬೆಂಗಳೂರು ನಗರದಲ್ಲಿ ದಕ್ಷಿಣ, ಕೇಂದ್ರ, ಉತ್ತರ ಮೂರಲ್ಲೂ ಕೂಡ ಕಾಂಗ್ರೆಸ್ಗೆ ಗೆಲ್ಲುವ ಅವಕಾಶ ಇದೆ. ಒಂದು, ಸ್ಥಳೀಯ ಸಂಸತ್ ಸದಸ್ಯರುಗಳ ಮೇಲೆ ಜನಾಭಿಪ್ರಾಯ ಇಲ್ಲ, ಯಾರು ಗೆದ್ದಿದ್ದಾರೆ ಅವರ ಕೊಡುಗೆ ಮತ್ತು ಅವರ ಕಾರ್ಯವೈಖರಿ ಬಗ್ಗೆ ಪ್ರಶ್ನೆ ಮಾಡ್ತಾ ಇದ್ದಾರೆ, ಅದು ಒಂದು ಕಡೆ. ಆಮೇಲೆ ಇನ್ನೊಂದು ಕಡೆ ಕಾಂಗ್ರೆಸ್ ಪಕ್ಷದ ಕಾರ್ಯಕ್ರಮಗಳು ಜನರಿಗೆ ಮುಟ್ಟಿದೆ, ನಮ್ಮ ಸರ್ಕಾರದ ಬಗ್ಗೆ ಒಳ್ಳೆ ಅಭಿಪ್ರಾಯ ಇದೆ. ಮೂರನೇದು, ಈ ಸಲ ಬಿ ಜೆ ಪಿಯವರಿಗೆ ಏನು ಇಶ್ಯೂನೇ ಇಲ್ಲ ಜನರ ಮುಂದೆ ಹೋಗೋದಕ್ಕೆ. ಬರೀ ಮೋದಿನ ಪ್ರಧಾನಮಂತ್ರಿ ಮಾಡಬೇಕು, ವಿಶ್ವಗುರು, ವಿಶ್ವ ನಾಯಕ ಅಂತ ಹೇಳ್ಕೊಂಡು ತಿರುಗಾಡ್ತಾ ಇದ್ದಾರೆ. ಏನು ಕರ್ನಾಟಕಕ್ಕೆ ಏನು ಮಾಡಿದ್ರು ಮೋದಿಯವರು, ಬೆಂಗಳೂರು ನಗರಕ್ಕೆ ಏನು ಮಾಡಿದ್ರು, ಯಾವ ರೀತಿಗೆ ನಮ್ಗೆ ಅನುಕೂಲ ಆಗಿದೆ, ಅದ್ರ ಬಗ್ಗೆ ಏನೂ ಇಲ್ಲ. ಗಾಂಧಿನಗರದಲ್ಲಿ ನೀವು ಮನ್ಸೂರ್ ಅಲಿ ಖಾನ್ ಅವರಿಗೆ ಎಷ್ಟು ಲೀಡ್ ಕೊಡಿಸ್ತೀರಿ ನಿಮ್ಮ ವಿಧಾನಸಭಾ ಕ್ಷೇತ್ರ? ನೋಡಿ, ನಾನು ನೋಡಿದಾಗ ನನ್ನ ಚುನಾವಣೆ ಸ್ವಲ್ಪ ಬೇರೆ ಥರ ಆಗಿತ್ತು. ಆದರೆ ಇವತ್ತು ನನ್ನ ಚುನಾವಣೆಗಿಂತ ಈ ಚುನಾವಣೆಯ ವಾತಾವರಣ ಇನ್ನೂ ಚೆನ್ನಾಗೇ ಇದೆ. ನನಗಿಂತ ಇವತ್ತು ಮನ್ಸೂರ್ ಅವ್ರಿಗೆ, ಕಾಂಗ್ರೆಸ್ ಪಕ್ಷಕ್ಕೆ ಇನ್ನೂ ಒಳ್ಳೆಯ ವಾತಾವರಣ ನಿರ್ಮಾಣ ಆಗಿದೆ. ಅದರಿಂದ ಈ ಸಲ ನಮಗೆ ಅಸೆಂಬ್ಲಿಗಿಂತ ಈ ಪಾರ್ಲಿಮೆಂಟ್ ನಮಗೆ ಇನ್ನೂ ಒಳ್ಳೆ ರಿಸಲ್ಟ್ ಬರ್ತದೆ. ನಾನು ಬೆಂಗಳೂರು ವಿಚಾರಕ್ಕೆ ಬರ್ತೀನಿ. ನಾನು ನಿಮ್ಮ ಕ್ಷೇತ್ರದಿಂದ ಸ್ವಲ್ಪ ದೂರ ಬಂದು ಬೆಂಗಳೂರಿಗೆ ನೀವು ಮಹದಾಯಿ ಹೋರಾಟ ಮಾಡಿದ್ರಿ, ಮೇಕೆದಾಟು ವಿಚಾರದಲ್ಲಿ ಹೋರಾಟ. ಮೇಕೆದಾಟು ವಿಚಾರದಲ್ಲಂತೂ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದರೆ 1 ವರ್ಷದೊಳಗಡೆ ಮುಗಿದು ಬಿಡುತ್ತೇನೋ ಅನ್ನುವಂಥ ಪರಿಸ್ಥಿತಿ ನಾವೆಲ್ಲ ಅಂದ್ಕೊಂಡ್ವಿ ಮಾಧ್ಯಮದಲ್ಲಿ. ಆದರೆ ಬೆಂಗಳೂರಲ್ಲೇ ಮೇ ತಿಂಗಳು ಬಿಡಿ ಏಪ್ರಿಲ್ ತಿಂಗಳಲ್ಲೂ ಕುಡಿಯೋ ನೀರಿಗೋಸ್ಕರ ಹಾಹಾಕಾರ ಆರಂಭ ಆಗುತ್ತೆ. ನೀರಾವರಿ ಯೋಜನೆಗಳನ್ನು, ಅದರಲ್ಲೂ ಪ್ರಮುಖವಾಗಿ ಬೆಂಗಳೂರಿಗೆ ನೀರು ಕೊಡೋ ಸಂದರ್ಭದಲ್ಲಿ ನೀವು ಕಾವೇರಿನ ತಮಿಳುನಾಡಿಗೆ ಬಿಟ್ಕೊಟ್ರಿ ಅನ್ನೋ ಆರೋಪ ನಿಮ್ಮ ಮೇಲಿದೆ. ಬೆಂಗಳೂರಿಗರು ಬೇಸಿಕ್ ಫೆಸಿಲಿಟಿ ಆಗಿರುವಂಥ ನೀರೇ ಕಾಂಗ್ರೆಸ್ ಸರ್ಕಾರ ಕೊಟ್ಟಿಲ್ಲ ಅಂದಮೇಲೆ ಯಾಕೆ ಓಟ್ ಹಾಕಬೇಕು ಅನ್ನೋ ಒಂದು ನಿರ್ಧಾರಕ್ಕೆ ಬಂದರೆ ನಿಮ್ಗೆ ಕಷ್ಟ ಅಲ್ವಾ? ನೋಡಿ, ಆ ಥರ ಎಲ್ಲೂ ನಮಗೆ ಆ ವಾತಾವರಣ ಇಲ್ಲ ಈ ಬೆಂಗಳೂರು ನಗರದಲ್ಲಿ. ಒಂದು ಏನಂತ ಹೇಳಿದ್ರೆ, ಒಂದು ಜನ ನೋಡಿದ್ದಾರೆ ಬರಗಾಲ, ಈ ಥರದ ಮಳೆ ಇಲ್ಲದೆ ಇರತಕ್ಕಂಥ ವರ್ಷ ನಾವು ಬಹುಶಃ ಯಾವಾಗ ನೋಡಿದ್ವೋ ಗೊತ್ತಿಲ್ಲ. ಅಷ್ಟೊಂದು ಕಮ್ಮಿ ಮಳೆ ಇಡೀ ರಾಜ್ಯದಲ್ಲಿ ಮತ್ತು ಬೆಂಗಳೂರು ನಗರಕ್ಕೂ ಕೂಡ. ಒಂದು. ಎರಡನೇದು, ಮೇಕೆದಾಟು ಯೋಜನೆ, ನಾವು ಅದನ್ನು ಮಾಡೋದಕ್ಕೆ ನಮ್ಮ ಎಲ್ಲ ಪ್ರಯತ್ನ ನಡೀತಾ ಇದೆ. ಆದರೆ ನಮಗೆ ಕೇಂದ್ರದಿಂದ ಬರಬೇಕಾಗಿರತಕ್ಕಂಥ ಅನುಮತಿಗಳು ಇನ್ನೂ ಬಂದಿಲ್ಲ. ಅದು ಅನುಮತಿ ಬಂದಿದ ತಕ್ಷಣ ನಾವು ಶುರು ಮಾಡ್ಕೊಳ್ತೀವಿ. ಹೈಕಮಾಂಡಿಂದ ನಿಮ್ಗೆಲ್ಲ ಒಂದು ಮೆಸೇಜ್ ಬಂದಿತ್ತಂತೆ, ಎಲ್ಲ ಸಚಿವರುಗಳು ಈ ಸಲ ಕಂಟೆಸ್ಟ್ ಮಾಡಬೇಕಾಗತ್ತೆ, ರಾಜ್ಯದಲ್ಲಿ 20 ಸ್ಥಾನಗಳನ್ನು ಗೆಲ್ಲೋ ಅವಶ್ಯಕತೆ ಬಂದಾಗ ಆಲ್ಮೋಸ್ಟ್ ಎಲ್ಲ ಸಚಿವರುಗಳು ಇಲ್ಲ, ನಾವು ಇಲ್ಲಿರೋ ಅಧಿಕಾರ ಯಾಕೆ ಕಳ್ಕೋಬೇಕು, ಅಲ್ಲಿ ಹೋಗಿ ಏನಾಗುತ್ತೆ ಏನೋ ಗೊತ್ತಿಲ್ಲ ಅನ್ನೋ ಹಂತಕ್ಕೆ ಬಂದ್ರಿ. ಅದಾದ್ಮೇಲೆ ನಿಮ್ಗೆಲ್ಲ ಒಂದು ಟಾಸ್ಕ್ ಕೊಟ್ಟರು, ನೀವು ಗೆಲ್ಲಿಸಲೇಬೇಕು ಅಭ್ಯರ್ಥಿಯನ್ನು, ಗೆಲ್ಲಿಸದೇ ಇದ್ರೆ ನಿಮ್ಮ ತಲೆದಂಡ ಆಗುತ್ತೆ ಅಥವಾ ನಿಮ್ಮ ಸ್ಥಾನ ನಿಮ್ಗೆ ಮುಂದುವರಿಯುತ್ತೆ ಅಲ್ವೋ ಗೊತ್ತಿಲ್ಲ ಅನ್ನೋ ಒಂದು ಚರ್ಚೆ ಇದೆ. ಹೌದಾ? ಹಳೆಯ ಪ್ರಶ್ನೆ ಆಗೋಯ್ತು. ಯಾಕಂದ್ರೆ ಇದು ಚುನಾವಣೆಗಿಂತ ಟಿಕೆಟ್ ಅನೌನ್ಸ್ ಆಗಿದ್ದ ಮುಂಚೆ ಇದೆಲ್ಲ ನೀವು ಕೇಳಿದಿದ್ರೆ ಹೇಳ್ಬೋದಾಗಿತ್ತು. ಅದೆಲ್ಲ ಆಗೋಗಿದೆ. ಈಗ ಸಚಿವರುಗಳಲ್ಲಿ ಒಬ್ಬರನ್ನ, ಶಾಸಕರ ಮೇಲೆ ಒಬ್ಬರನ್ನ ನಿಲ್ಲಿಸಿದ್ದೀವಿ, ಯಾರು ನಮ್ಮ ತುಕಾರಾಮ್ ಅವ್ರು ನಿಂತಿದ್ದಾರೆ. ಇನ್ನು ಉಳಿದಿರೋ ಕಡೆ ಎಲ್ಲ ನಾವು ಬೇರೆ ಬೇರೆ ಅಭ್ಯರ್ಥಿಗಳು ನಿಲ್ಲಿಸಿದ್ದೇವೆ. ಸಚಿವರುಗಳೇ ನಿಲ್ಲಿಸಬೇಕು ಅಂತ ಏನಿಲ್ಲ. ಬೇರೆ ಅಭ್ಯರ್ಥಿಗಳು ಇದ್ದಾಗ ಸಚಿವರನ್ನು ಯಾಕೆ ನಿಲ್ಲಿಸಬೇಕು? 15 ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಕ್ಯಾಂಡಿಡೇಟ್ ಇಲ್ವಾ? ಯಾಕಂದ್ರೆ 15 ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ಸಿಂದ ಕಣದಲ್ಲಿರೋರು ಇದರ ಅವರ ಮಕ್ಕಳು, ಅವರ ಸೊಸೆ, ಅವರ ಅಳಿಯ ಅಥವಾ ತಮ್ಮ ಸಂಬಂಧಿಕರೇ, ರಕ್ತ ಸಂಬಂಧಿಕರೇ. ಇಲ್ಲ, ತಪ್ಪೇನಿದೆ? ಅವರು ಈಗ ಎಲ್ಲೆಲ್ಲಿ ಸಂಬಂಧಿಕರು ನಿಂತಿದ್ದಾರೆ ಅವರೆಲ್ಲ ಒಳ್ಳೆ ಪೈಪೋಟಿ ಕೊಡ್ತಾ ಇದ್ದಾರೆ. ಒಳ್ಳೆ ಅದರಲ್ಲಿ ಬೇರೆ ಥರ ಕ್ಯಾಂಡಿಡೇಟ್ಸು ಕೊಟ್ಟಿದ್ದೀವಿ. ಈಗ ಈ ಥರನೂ ಅವರು ಕಂಟೆಸ್ಟ್ ಮಾಡ್ತಾ ಇದ್ದಾರೆ. ನಮಗೆ ಅಲ್ಲಿ ಸ್ಥಳೀಯವಾಗಿ
ಯಾರು ಜನರ ಜೊತೆ ಇದ್ಕೊಂಡು ಕೆಲಸ ಮಾಡ್ಕೊಂಡು ಹೋಗ್ತದೆ ಅಂಥವ್ರಿಗೆ ಕೊಟ್ಟಿದ್ದೀವಿ. ಕೆಲವು ಕಡೆ ಸ್ಥಳೀಯ ಕಾರ್ಯಕರ್ತರ ಅಭಿಪ್ರಾಯದ ಮೇರೆಗೆ ಅವರೇ ಇಂಥವ್ರು ನೀವು ನಿಲ್ಲಿಸಬೇಕು, ಇಂಥವ್ರಿಗೆ ಟಿಕೆಟ್ ಕೊಡಿಸ್ಬೇಕು. ಈಗ ಚಿಕ್ಕೋಡಿಲಿ ಜಾರಕಿಹೊಳಿ ಅವರ ಮಗಳು ನಿಂತಿದ್ದಾರೆ, ಎಲ್ಲ ಲೋಕಲ್ ಲೀಡರ್ಸು ಅವ್ರಿಗೆ ಕೊಡಬೇಕು ಅಂತ ಹೇಳಿದ್ರು, ಬೆಳಗಾವಿ ಮತ್ತು ಚಿಕ್ಕೋಡಿ. ಅದೇ ಥರ ಆಯಿತು. ಸೊ ಈ ಥರ ಬಂದಾಗ ಆ ಸ್ಥಳೀಯವಾದಂಥ ವಿಚಾರ ಅಭಿಪ್ರಾಯದ ಮೇಲೇ ತೀರ್ಮಾನ ಆಗಿರ್ತದೆ. ಒಂದು ಕಡೆ ಬ್ಲ್ಯಾಕ್ ಮೇಲ್, ಇನ್ನೊಂದು ಕಡೆ ಆಮಿಷ ಅನ್ನೋ ಎರಡು ಅಂಶಗಳು ಇಟ್ಕೊಳ್ಳೋಣ. ಈ ಕಡೆ ಸಚಿವರುಗಳಿಗೆ ನೀವು ಗೆಲ್ಲಿಸಿಲ್ಲ ಅಂತಂದ್ರೆ ನಿಮ್ಮ ಸ್ಥಾನ ಏನಾಗುತ್ತೋ ಇಲ್ವೋ ಅನ್ನೋ ಒಂದು ಬ್ಲ್ಯಾಕ್ ಮೇಲ್. ಇನ್ನೊಂದು ಕಡೆ ನಮ್ಮ ಮುಂದೆ ಕಾರ್ಪೊರೇಷನ್ ಎಲೆಕ್ಷನ್ ಬರುತ್ತೆ, ಬೆಂಗಳೂರು ಮಹಾನಗರ ಪಾಲಿಕೆ ಎಲೆಕ್ಷನ್ ಬರುತ್ತೆ, ನಿಮ್ಗೆ ಟಿಕೆಟ್ ಬೇಕಾ, ನಿಮ್ಮ ಕಾರ್ಪೊರೇಷನ್ ವಾರ್ಡಲ್ಲಿ ಲೀಡ್ ಕೊಡಿಸ್ರಿ, ನೀವು ಲೀಡ್ ಕೊಡಿಸ್ರೆ ನಿಮ್ಮ ಟಿಕೆಟ್ ಕನ್ಸಿಡರ್ ಮಾಡ್ತೀವಿ ಅನ್ನೋ ಆಮಿಷ ಕೂಡ ಕಾಂಗ್ರೆಸ್ ಅವರು ಹೊರಡ್ತಾ ಇದ್ದಾರೆ. ಪೊಲಿಟಿಕಲ್ ಸ್ಟ್ರಾಟಜಿ ಎಲ್ಲ ಮಾಡ್ತಾರೆ ಅಲ್ವಾ. ಈಗ ಯಡಿಯೂರಪ್ಪನವ್ರ ಮೇಲೆ ಕೇಂದ್ರದ BJP ಅವರು ಒತ್ತಡ ಇರೋಲ್ವಾ, ಇದ್ದೇ ಇರ್ತದೆ. ಅದೇ ಥರ ನಮ್ಮ ರಾಜ್ಯದ ಮುಖಂಡಗಳ ಮೇಲೆ ಕೇಂದ್ರದ ಒತ್ತಡ ಇರ್ತದೆ, ನಮ್ಮ ಜಿಲ್ಲಾ ಮುಖಂಡಗಳ ಮೇಲೆ ನಮ್ಮ ರಾಜ್ಯದ ಮುಖಂಡಗಳ ಒತ್ತಡ ಇರ್ತದೆ. ಜಿಲ್ಲಾ ಮುಖಂಡರುಗಳು ತಾಲೂಕು ಮಟ್ಟದ ನಾವು ಅವ್ರಿಗೆ ಹೇಳ್ತೀವಿ. ಧರ್ಮಾಧಾರಿತ ರಾಜಕಾರಣಕ್ಕೆ ಬರೋಣ. ಈಗಿನ ಸದ್ಯದ ಪರಿಸ್ಥಿತಿ ಹೆಂಗಿದೆ ಅಂತಂದ್ರೆ BJP ಅಂದ್ರೆ ಹಿಂದೂ, ಕಾಂಗ್ರೆಸ್ ಅಂದ್ರೆ ಮುಸ್ಲಿಮು ಅನ್ನೋ ಒಂದು ಪರಿಸ್ಥಿತಿಗೆ, ಅನ್ನೊಂದು ಪೀಕ್ಗೆ ನಾವು ತಲುಪಿಬಿಟ್ಟಿದ್ದೀವಿ. ಕಾಂಗ್ರೆಸ್ ತಲುಪಿಲ್ಲ, ಅಲ್ಲ ಅಂದ್ರೆ ಜನನೂ ತಲುಪಿಲ್ಲ. ಅದನ್ನ ತಲುಪಿಸೋದಕ್ಕೆ, ಯಾಕಂದ್ರೆ BJPಗೆ ಸೋಲಿನ ಭೀತಿಯಲ್ಲಿ ಇವತ್ತು ಅದು ಒಂದೇ ಅಜೆಂಡಾ ಆಗೋಗಿದೆ, ಹಿಂದೂ ಮುಸ್ಲಿಂ ಮಾಡಬೇಕು, ನಾವೆಲ್ಲ ಹಿಂದೂಗಳು ಪರ. ಈಗ ಕಾಂಗ್ರೆಸ್ಗೆ 136 ಸೀಟ್ ಬಂತಪ್ಪ, ಏನು ಬರೀ ಮುಸ್ಲಿಮ್ಸ್ ವೋಟ್ ಹಾಕಿದ್ರ? ಇಲ್ಲ. ಸೊ ಯಾರು ನಮ್ಮ ಹಿಂದೂಗಳು ನಮ್ಗೆ ಯಾರು ಹಾಕಿದ್ದಾರೆ? ಅವರೆಲ್ಲ ಹಿಂದೂ ವಿರೋಧಿಗಳ? ಇಲ್ಲ. ಸೊ ಇದು ಭಾರತೀಯ ಜನತಾ ಪಾರ್ಟಿ ಅದೇ ಪ್ರಶ್ನೆ ತಗೋತೀನಿ. ನೀವು ಹೇಳಿದ್ರಿ ಮುಸ್ಲಿಮರು ವೋಟ್ ಹಾಕಿದ್ರ ಅಂತ ಕೇಳಿದ್ರಿ. ಈಗ ನಿಮ್ಗೊಂದಿಷ್ಟು ಜನ ಹಿಂದೂಗಳು ವೋಟ್ ಹಾಕಿದ್ದಾರೆ, ಒಂದಷ್ಟಲ್ಲ ಮ್ಯಾಕ್ಸಿಮಮ್ ಹಾಕಿದ್ದಾರೆ. ವಿಧಾನಸೌಧದಲ್ಲಿ ಪಾಕಿಸ್ತಾನ್ ಪರ ಘೋಷಣೆ ಕೂಗಿದಾಗ ಆ ವೋಟ್ ಹಾಕಿರೋ ಹಿಂದೂಗೆ ಏನಾಗಬೇಕು ನೋಡ್ರಿ. ಯಾರೋ ಒಬ್ರು ಮಾಡಿದ್ದಕ್ಕೆ ತಪ್ಪಿಗೆ ನೀವು ಪಾರ್ಟಿನ ನೀವು ಅದಕ್ಕೆ ಮಸಿ ಬಳಿಯಕ್ಕೆ ಹೋಗ್ಬೇಡಿ, ಆಯ್ತಾ? ನಾವು ಅಂತವ್ರನ್ನ ಸಮರ್ಥನೆ ಮಾಡ್ಕೊಳ್ಳಲ್ಲ. ಯಾರಾದ್ರೂ ಕಾಂಗ್ರೆಸ್ನ ರಾಜ್ಯಸಭಾ ಸದಸ್ಯರು ಅವ್ರು ಕಾಂಗ್ರೆಸ್ ಅವ್ರು ಗೆದ್ದಾಗ ಅವರು ಬೆಂಬಲಿಗರು ನಾವೇನ್ ಮಾಡುದು, ಅದು ಚೆಕ್ ಮಾಡಿಸ್ದು, ಚೆಕ್ ಮಾಡಿದ್ಮೇಲೆ ಯಾರು ಅಂತ ಗೊತ್ತಾಯ್ತು, ಅವ್ರ ಮೇಲೆ ಕ್ರಮನೂ ಕೂಡ ತಗೊಂಡು ಬೇಲು ಆಗುತ್ತೆ ನೋಡಿ. ಅವೆಲ್ಲ ಕೋರ್ಟ್ ಪ್ರೊಸೀಡಿಂಗ್ಸು, ಆಯ್ತಾ? ನಮ್ಮ ಕಡೆಯಿಂದ ಅದು ಆಗಿದೆಯೋ ಬಿಟ್ಟಿದ್ದು ನನಗೆ ಗೊತ್ತಿಲ್ಲ, ಆದರೆ ಕಾನೂನು ಪ್ರಕಾರ ಏನು ಕ್ರಮ ಆಗಬೇಕು ಅದು ಮಾಡಿದ್ದೀವಿ. BJP ಅವರು ಹಿಂದೂಗಳ ಪರ ನಿಂತಿದ್ದಾರೆ ಅನ್ನೋದನ್ನ ಅವ್ರು ಪ್ರೂವ್ ಮಾಡಿದ್ದಾರೆ. ಎಲ್ಲಿ ನೋಡ್ರಿ, ಪ್ರೂವ್ ಅಂತ ಏನಿಲ್ಲ, ಅದು ಅಭಿಪ್ರಾಯ ಮೂಡಿಸಿದಾರೆ ಅಷ್ಟೇ. ಯಾಕಂದ್ರೆ ಅವ್ರಿಗೆ ಅದೇ ಬೇಕು. ಜನರಲ್ಲಿ ಏನು ಮಾಡ್ಬಿಟ್ಟಿದ್ದಾರೆ, ನಮ್ಮ ದೇಶದ ಎಲ್ಲ ಸಮಸ್ಯೆಗಳಾಗ್ತಾ ಇರುವಂಥದ್ದು ಈ ಮುಸಲ್ಮಾನರಿಂದ. ನಮಗೆ ಬಡತನ ಇದ್ರೆ ಇವರೇ ಕಾರಣ, ನಿರುದ್ಯೋಗ ಇದ್ರೆ ಇವರೇ ಕಾರಣ, ನಮ್ಗೆ ಏನೇ ಕಷ್ಟ ಜೀವನದಲ್ಲಿದ್ರೆ ಅದು ಇವರೇ ಕಾರಣ ಅಂತ ಬಿಂಬಿಸುವಂಥ ಕೆಲಸ BJP ಅವ್ರು ಮಾಡ್ತಾ ಇರುವಂಥದ್ದು. ಯಾಕಂದ್ರೆ ಅವ್ರ ಅಜೆಂಡಾನ ಇವತ್ತು ಮೋದಿ ಅವ್ರು ನಿನ್ನೆ ಭಾಷಣ ಕೇಳಿದ್ರೆ ರಾಜಸ್ಥಾನದಲ್ಲಿ ಎಷ್ಟು ಕೀಳಮಟ್ಟದ ಭಾಷಣ ಒಬ್ಬ ಪ್ರಧಾನಿ ಮಾಡಿದ್ದಾರೆ. ಈ ಥರದ ಮಾತುಗಳು ಪ್ರಧಾನಿ ಇವತ್ತು ಆಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಅದು ಏನು ತೋರಿಸುತ್ತೆ? ಅವ್ರು 10 ವರ್ಷ ಸಾಧನೆ ಮೇಲೆ ಓಟ್ ಕೇಳೋಕ್ಕಾಗ್ತಾ ಇಲ್ಲ. ಅವ್ರಿಗೆ ಇದೇ ಅಜೆಂಡಾ ವಾಪಸ್ ಬೇಕು, ಅವ್ರಿಗೆ ಇದೇ ಪ್ರಚೋದನೆ, ಕೋಮುವಾದದ ಮಾತುಗಳೇ ಬೇಕು ಇವತ್ತು ಗೆಲ್ಲೋದಕ್ಕೆ ಅಂತ ಆಗೋಗಿದೆ. ಇಲ್ಲದೆ ಹೋದರೆ 10 ವರ್ಷ ಆಳ್ಬಿಟ್ಟು ನೋಡ್ರಿ, ನಾನು 10 ವರ್ಷದಲ್ಲಿ ದೇಶವನ್ನು ಎಷ್ಟು ಉದ್ಧಾರ ಮಾಡಿಬಿಟ್ಟಿದ್ದೀನಿ, ಎಷ್ಟು ಜನರಿಗೆ ಕೆಲಸ ಕೊಡಿಸಿದ್ದೀನಿ, ಎಷ್ಟು ಸಮೃದ್ಧಿಯಾಗಿದೆ ದೇಶ, ಅಚ್ಚೆ ದಿನ ಬಂದ್ಬಿಟ್ಟಿದೆ 10 ವರ್ಷದಲ್ಲಿ. ಅದನ್ನು ಹೇಳಿ ಓಟ್ ಕೇಳೋದಕ್ಕೆ ತಾಕತ್ತಿಲ್ಲದೆ ಇರೋರು ಇವತ್ತು ಬಂದು ಮತ್ತೆ ಯಾವುದೋ ಹುಬ್ಳಿ ಇನ್ಸಿಡೆಂಟ್ ಅಂತೆ, ಇನ್ನೊಂದು ಇನ್ಸಿಡೆಂಟ್ ಅಂತೆ, ರಾಜಸ್ಥಾನದಲ್ಲಿ ಏನೋ ಮಾತಾಡೋದು, ಏನೇನೋ ವಿಷಯಗಳು ತೆಗೆದುಕೊಳ್ಳೋದು. ಇದು ಏನು ತೋರಿಸುತ್ತೆ? BJP ಇವತ್ತು ದೇಶದಲ್ಲಿ ಸೋಲ್ತಾ ಇದೆ. ಕಮ್ಯುನಲ್ ಅನ್ನು ಬಿಟ್ಬಿಡೋಣ, ಆದರೆ ಅಲ್ಲಿ ನಡೆದಿರೋದೊಂದು ಕೊಲೆ ನಿಜಾನೇ, ಕಾನೂನು ಸುವ್ಯವಸ್ಥೆ ಅದಕ್ಕೆ ಧಕ್ಕೆ ಆಗಿರೋದು ನಿಜಾನೇ. ಯಾಕಂದ್ರೆ ಒಂದು ಕಾಲೇಜ್ ಕ್ಯಾಂಪಸ್, ಒಂದು ಕಾಲೇಜ್ ಅಂದಿದ ತಕ್ಷಣ ಒಂದು ರಿಸ್ಟ್ರಿಕ್ಟೆಡ್ ಕ್ಯಾಂಪಸ್, ಯಾರು ಬೇಕಾಬಿಟ್ಟು ಓಡಾಡೋದಕ್ಕಾಗಲ್ಲ, ಬೇಕಾಬಿಟ್ಟು ಗಾಡಿ ತಗೊಂಡು ಹೋಗಕ್ಕಾಗಲ್ಲ ನೋಡ್ರಿ. ಅಂತ ರಿಸ್ಟ್ರಿಕ್ಟೆಡ್ ಕ್ಯಾಂಪಸ್ ಅಲ್ಲಿ ಅದು ನೋಡಿ, ರೆಸ್ಟ್ರಿಕ್ಟೆಡ್ ಕ್ಯಾಂಪಸ್, ಕಾಲೇಜ್ ಕ್ಯಾಂಪಸ್ ಅಲ್ಲಿ ಪೊಲೀಸ್ ನಿಲ್ಸಕ್ಕಾಗತ್ತಾ? ಅಲ್ಲ, ನಿಲ್ಸಕ್ಕಾಗಲ್ಲ. ಆದ್ರೆ ಸೆಕ್ಯೂರಿಟಿ ಒಂದು ನಿಮಿಷ, ಅಲ್ಲಿ ಒಂದು ಬರ್ಬರ ಹತ್ಯೆ, ಒಂದು ಹೆಣ್ಮಗು ಮೇಲೆ ಆಗಿರ್ತಕ್ಕಂಥ ಘೋರ ಅನ್ಯಾಯ, ಅಪರಾಧ, ಒಬ್ಬ ಮನುಷ್ಯ ಇನ್ನೊಬ್ಬ ಹುಡುಗ ಮಾಡಿದ್ದಾನೆ, ಅದು ನೋಡಿ ಆ ಹುಡುಗನಿಗೆ ಎಲ್ಲ ಶಿಕ್ಷೆ ಆಗಬೇಕು. ಈಗ ಮೊನ್ನೆ ಲಾಲ್ಬಾಗ್ನಲ್ಲಿ ಒಂದು ಹೆಣ್ಮಗುಗೆ, ಲಾಲ್ಬಾಗು ಯಾವುದೋ ಪಾರ್ಕ್, JP ನಗರ್ ಪಾರ್ಕಲ್ಲಿ ಬಂದು ಹತ್ಯೆ ಮಾಡಿದ್ರಲ್ಲ, ಅದು ಒಂದು ಹೆಣ್ಣು ಮೇಲೆ ಆಗಿರ್ತಕ್ಕಂಥ ಹತ್ಯೆ. ಯಾರೋ ಒಬ್ಬ ಪುರುಷ ಮಾಡ್ದ, ಆ ಪುರುಷ ಹಿಂದೂನ ಮುಸ್ಲಿಂ ಅದ್ಯಾಕೆ ನೋಡ್ತೀರಾ? ಪುರುಷ ಮಾಡಿರೋದು ತಪ್ಪು, ಅವನ ಮೇಲೆ ಕ್ರಮ ಆಗಬೇಕು. ಕೊಲೆ ಆದಾಗ ಕ್ರಮ ಆಗುತ್ತೆ, ಆರೋಪಿಯೋ ಅಪರಾಧಿಯೋ ಕ್ರಮ ಆಗುತ್ತೆ. ಕೊಲೆ ಆಗದೇ ಇರೋ ಹಾಗೆ ನೋಡ್ಕೊಳ್ಳೋ ವ್ಯವಸ್ಥೆ ಯಾಕೆ ನಮ್ಮಲ್ಲಿ ನೋಡಿ ಈಗ? ಮತ್ತೆ ದೇಶದಲ್ಲಿ ಕೊಲೆ ಯಾವುದು ಅಪರಾಧ ನಡೆಯದೇ ಅಲ್ವಾ? ಈಗ ಪುಲ್ವಾಮಾ ಹೆಂಗಾಯ್ತು? 50 ಜನ ನಮ್ಮ ಯೋಧರು ಮಾಹಿತಿ ಇದ್ರೂ ಕೂಡ ನೀವೆಲ್ಲ ಕರ್ಕೊಂಡು ಹೋಗ್ಬೇಡಿ, ಅವ್ರನ್ನ ಏರ್ಲಿಫ್ಟ್ ಮಾಡಿ ಅಂತ ಗೊತ್ತಿದ್ರು ಕೂಡ ಜಮ್ಮು ಕಾಶ್ಮೀರಲ್ಲಿ ಪುಲ್ವಾಮಾ ಯಾಕಾಯ್ತು? ಅದಕ್ಕೆ ಯಾರು ಹೊಣೆಗಾರರು? ಆ ಒಂದು ನಮ್ಮ ಯೋಧರು ತೀರೋದ್ರಲ್ಲ,
ಗೊತ್ತಿದ್ದು ಆಗಿರುವಂಥದ್ದು ಅದು ಫೇಲಿಯರು. ಸರ್ ಬೆಂಗಳೂರಲ್ಲಿ ಎಷ್ಟು ಸರ್ ಗಾಡಿ ಹೋಗ್ತಾ ಇದ್ರೆ ಅಡ್ಡ ತಡೆದು ಅಲ್ಲಾಹು ಅಕ್ಬರ್ ಕೂಗು ಅಂತ ಹೇಳ್ತಾನೆ ಒಬ್ಬ ವ್ಯಕ್ತಿ. ಎಲ್ಲ ಒಬ್ಬ ಹನುಮಾನ್ ಚಾಲೀಸ ಹಾಕಿದಾನೋ ಮತ್ತೊಂದೇನೋ ಸಾಂಗ್ ಹಾಕಿದಾನೋ ಅನ್ನೋ ವಿಚಾರಕ್ಕೆ ಅಲ್ಲೊಂದು ದೊಡ್ಡ ಗಲಾಟೆ ಆಗುತ್ತೆ. ಎಸ್ ಕಮ್ಯುನಲ್ಲಿ ಅದನ್ನ ಬಳಕೆ ಮಾಡ್ಕೋತಾರೆ ಬಿಜೆಪಿ. ಯಾರಾದ್ರೂ ಅಲ್ಲ ಅಕ್ಬರ್ ಅಂತ ಕೂಗಿ ಅಂತ ಹೇಳ್ತಾರಲ್ಲ, ನಾನು ಏನ್ ಹೇಳಕೊಟ್ಟೆ ಅಂತಂದ್ರೆ ನೀವು ಅದನ್ನ ಎಲ್ಲ ಒಂದ್ ಕಡೆ ಸರ್ಕಾರದ ಪ್ರತಿನಿಧಿಗಳು ಮಾತನಾಡೋ ಸಂದರ್ಭದಲ್ಲಿ ತನಿಖೆಯೇ ಆಗದೆ ನೀವು ಸ್ಟೇಟ್ಮೆಂಟ್ ಕೊಟ್ಬಿಡ್ತೀರಿ, ಒಬ್ರು ಇಲ್ಲ ಹೇಳೇ ಇಲ್ಲ ಅಂತ ಹೇಳ್ತಾರೆ. ಅಂತ ಇನ್ಸಿಡೆಂಟ್ ಮೇಲೆ ಅವ್ರ ಮೇಲೆ ಕ್ರಮ ತಗೊಂಡಿದ್ದಾರೆ. ಆ ರೀತಿಯ ಘಟನೆಗಳೇ ನಿಮ್ಗೆ ನೆಗೆಟಿವ್ ಎಷ್ಟೋ ಕಡೆ ಅಲ್ಲ ಅಕ್ಬರ್ ಅಂತ ಕೂಗುವಂತವ್ರು ಕೂಡ ಹೇಳಿರೋರು ಇದ್ದಾರೆ, ಜೈ ಶ್ರೀರಾಮ್ ಅಂತ ಕೂಗಿ ಅಂತ ಹೇಳಿದ್ದಾರೆ. ಆಯ್ತಾ, ಯಾರೇ ಆ ತರ ಮಾಡಿದ್ರೆ ಅಂತ ಮೇಲೆ ಕ್ರಮ ತಗೊಳ್ಬೇಕು. ಯಾಕಂದ್ರೆ ಇದು ನಾವು ಹೋಗಿ ಒಬ್ಬರ ಮೇಲೆ ಯಾವುದೇ ಒತ್ತಡ ಹೇರುವಂಥದ್ದಲ್ಲ. ನಮ್ಮ ದೇಶ ಧರ್ಮದ ಮೇಲೆ ನಿಂತಿಲ್ಲ, ಸಂವಿಧಾನದ ಮೇಲೆ ನಿಂತಿರುವಂಥ. ನರೇಂದ್ರ ಮೋದಿ ಹೆಸರಲ್ಲಿ ಬಿಜೆಪಿಯವರು ಬರ್ತಿದ್ದಾರೆ. ನಿಮ್ಮ ವಿಚಾರಕ್ಕೆ ಬಂದಾಗ ನಾಯಕತ್ವದ ವಿಚಾರದಲ್ಲಿ ನೀವು ಇವರೇ ನನ್ನ ನಾಯಕರು ಅಂತ ಹೇಳ್ಕೊಳ್ಳೋದಕ್ಕೆ ಒಂದು ಸಿಂಗಲ್ ಸ್ಟ್ರಾಂಗ್ ಪರ್ಸನಾಲಿಟಿ ಕಾಂಗ್ರೆಸ್ ಅಲ್ಲಿ, ಅದು ದೇಶಕ್ಕೆ ಸ್ವಾತಂತ್ರ್ಯ ತಂದ ಕಾಂಗ್ರೆಸ್ನಲ್ಲಿ ಇಲ್ಲದೆ ಹೋಯ್ತಾ? ಯಾಕೆ ನಮ್ಮಲ್ಲಿ ಈಗ ರಾಷ್ಟ್ರದ ಅಧ್ಯಕ್ಷರು ಖರ್ಗೆ ಸಾಹೇಬರಿದ್ದಾರೆ, ನಮ್ಮ ಪಕ್ಷದ ನಾಯಕರು ರಾಹುಲ್ ಗಾಂಧಿ ಅವರಿದ್ದಾರೆ. ನಮಗೆ ರಾಹುಲ್ ಗಾಂಧಿ ಅವರು ನಮ್ಮ ನಾಯಕರು, ಖರ್ಗೆ ಸಾಹೇಬರು ನಮ್ಮ ನಾಯಕರು. ರಾಹುಲ್ ಗಾಂಧಿ ಅವರು ಈ ದೇಶದಲ್ಲಿ ಒಬ್ಬ ಅತ್ಯಂತ ಪ್ರಾಮಾಣಿಕ ಒಬ್ಬ ನಾಯಕ, ಮತ್ತು ಕನ್ಯಾಕುಮಾರಿಯಿಂದ ಕಾಶ್ಮೀರವರೆಗೂ ನಡೆದಿದ್ದಾರೆ. ಯಾತಕ್ಕೋಸ್ಕರ ನಡೆದರು? ದೇಶದಲ್ಲಿ ಐಕ್ಯತೆ ಇರಲಿ, ಸಹೋದರತ್ವ ಬೆಳೀಲಿ, ಮತ್ತು ಸಾಮಾನ್ಯ ಜನರ ಬದುಕಿನ ಬಗ್ಗೆ ಅವರಿಗೆ ಕಾಳಜಿ ಕಳಕಳಿ. ಆಯಿತಾ, ಅದನ್ನು ಅವ್ರ ಜೊತೆ ನಾವು ನಿಮ್ಮ ಜೊತೆ ಇದ್ದೀವಿ ಅಂತ ತೋರಿಸ್ಕೊಳ್ಬೇಕು, ಅವ್ರ ಸಮಸ್ಯೆಗಳು ಅರ್ಥ ಮಾಡ್ಕೋಬೇಕು ಅಂತ ಹೇಳಿ ಅವರು ಕನ್ಯಾಕುಮಾರಿಯಿಂದ ಕಾಶ್ಮೀರ ನಡೆದಿರಲ್ಲ, ಅದೇನು ಸುಲಭವಾದ ಕೆಲಸನ? ಅದು ಅವರು ನಮ್ಮ ನಾಯಕರು, ನಮಗೆ ಹೆಮ್ಮೆ ಇದೆ. ರಾಹುಲ್ ಗಾಂಧಿ ಅಂತ ವ್ಯಕ್ತಿ ನಮ್ಮ ನಾಯಕರಂತ ನಮಗೆ ಹೆಮ್ಮೆ ಇದೆ. ಯಾಕಂದರೆ ಅವರ ಅಧಿಕಾರದ ದುರಾಸೆ ಇಲ್ಲ. ಅವ್ರಿಗೂ ರಾಹುಲ್ ಗಾಂಧಿಗೂ ಭಾಳ ವ್ಯತ್ಯಾಸ. ಮೋದಿ ಅವರು ಇನ್ನೊಬ್ಬರನ್ನು ಸಹಿಸೋದಿಲ್ಲ, ಇನ್ನೊಬ್ಬರು ಅವ್ರ ಮುಂದೆ ನಿಂತ್ಕೋಬಾರ್ದು, ಎಲ್ಲ ಪಕ್ಷಗಳನ್ನು ಮುಗಿಸ್ಬೇಕು. ಒಬ್ಬ ಡಿಕ್ಟೇಟರ್ ಅವರು. ರಾಹುಲ್ ಗಾಂಧಿ ಎಲ್ಲರನ್ನು ಪ್ರೀತಿಸುವಂಥ ವ್ಯಕ್ತಿ ಮತ್ತು ಸರಳ ವ್ಯಕ್ತಿ, ಆಡಂಬರ ಅಹಂಕಾರ ಇಲ್ಲದೇ ಇರುವಂಥ ವ್ಯಕ್ತಿ. ಅದಕ್ಕೆ ನಮಗೆ ರಾಹುಲ್ ಗಾಂಧಿ ಬಗ್ಗೆ ಹೆಮ್ಮೆ, ಅವರು ನಮ್ಮ ನಾಯಕರವರು. ನಿಮ್ದು INDIA ಇಂಡಿಯಾ ಅನ್ನೋ ಒಂದು ಮೈತ್ರಿಕೂಟವನ್ನು ನೀವು ಆರಂಭ ಮಾಡಿಕೊಂಡ್ರೆ ಆಲ್ಮೋಸ್ಟ್ 26 ಪಕ್ಷಗಳು ಆರಂಭಿಕವಾಗಿ ನೀವೆಲ್ಲ ಒಟ್ಟಾದ್ರಿ. ಯಾವ INDIA ಮೈತ್ರಿಕೂಟನ್ನು ಮೊದಲ ಮೀಟಿಂಗ್ ಕರೆದ್ರೋ, ಮೊದಲು ಮೀಟಿಂಗ್ ಮಾಡಿ ನಿಮ್ಮನ್ನೆಲ್ಲ ಒಟ್ಟು ಕೂರಿಸಿದ್ರೋ, ಒಂದು ಮೀಟಿಂಗ್ ಮಾಡಿ ನಾವೆಲ್ಲ ಮೋದಿನ ಸೋಲ್ಸೋಣ ಅಂತಂದ್ರು, ಅವರೇ ನಿಮ್ಮ ಜೊತೆಗಿಲ್ಲ. ರಾಹುಲ್ ಗಾಂಧಿ ಅವರು ಭಾರತ್ ಜೋಡೋ ಯಾತ್ರೆ ಮಾಡ್ತಾ ಇದ್ದಾರೆ, ನಿಮ್ಮ INDIA ಇಂದ ಒಬ್ಬೊಬ್ಬರೇ ಹೊರಗಡೆ ಹೋಗ್ತಾ ಇದ್ರು. ನಿಮ್ಮದೇ ಒಂದು ಮೈತ್ರಿಕೂಟವನ್ನು ಒಟ್ಟು ಮಾಡಿ ಇಟ್ಕೊಳ್ಳೋದಕ್ಕೆ ನಿಮ್ಗೆ ಸಾಧ್ಯ ಆಗದೇ ಇದ್ದಾಗ ನೀವು ಭಾರತ್ ಜೋಡೋ ಮಾಡಿ ಏನು ಮಾಡ್ತೀರಿ ಅಂತ ಪ್ರಶ್ನೆ ಕೇಳ್ತಾರೆ. ನೋಡಿ, ಪ್ರಶ್ನೆ ಕೇಳೋದು ಇದೆ, ನಾನು ಇಲ್ಲ ಅಂತ ಹೇಳೋದಿಲ್ಲ. ಆದರೆ ಇವತ್ತು ನಾವು ಖಂಡಿತವಾಗಿಯೂ ದೇಶದಲ್ಲಿರುವಂಥ ವ್ಯವಸ್ಥೆ, ಇವತ್ತು ನಾವು ಕೇವಲ ಒಂದು ರಾಜಕೀಯ ಪಕ್ಷದ ವಿರುದ್ಧ ಹೋರಾಟ ಮಾಡ್ತಾ ಇಲ್ಲ, BJP ವಿರುದ್ಧ ನಾವೇನು ಹೋರಾಟ ಮಾಡ್ತಾ ಇಲ್ಲ. ಇವತ್ತು ನಾವು ಒಂದು ಕಡೆ ದೇಶದಲ್ಲಿರುವಂಥ ಒಂದು ಮುಖ್ಯವಾದಂಥ ಸ್ತಂಭ, ಫೋರ್ತ್ ಎಸ್ಟೇಟ್ ಅಂತ ಹೇಳ್ತೀವಿ, ಪತ್ರಿಕೋದ್ಯಮ. ಕಳೆದ 10 ವರ್ಷದಲ್ಲಿ ಪತ್ರಿಕೋದ್ಯಮವನ್ನು ಅದರ ರಾಷ್ಟ್ರೀಯ ಮಟ್ಟದಲ್ಲಂತೂ BJP ಕ್ಯಾಪ್ಚರ್ ಮಾಡಿಟ್ಕೊಂಡಿದ್ದಾರೆ. ನಿಜವಾಗ್ಲೂ ಯಾವುದೇ ರೀತಿಯ ವಿಷಯಗಳು, ಕೇಂದ್ರದ ಸರ್ಕಾರ ವೈಫಲ್ಯಗಳನ್ನು ಇವತ್ತು ಬಹಿರಂಗವಾಗಿ ಚರ್ಚೆ ಆಗ್ತಾ ಇಲ್ಲ, ಚರ್ಚೆ ಮಾಡೋಕ್ಕೆ ಬಿಡ್ತಾ ಇಲ್ಲ. ಸೊ ಅದೊಂದು ಕಡೆ. ಎರಡನೇದು ಸಂಸ್ಥೆಗಳು, IT, ED, CBI, ಅದರ ದುರುಪಯೋಗ, ಎಲ್ಲ ವಿರೋಧ ಪಕ್ಷಗಳನ್ನು ಒಡೆಯೋದು, ಸ್ಪ್ಲಿಟ್ ಮಾಡೋದು, ಖರೀದಿ ಮಾಡೋದು ಎಲ್ಲ ಮಾಡ್ತಾ ಇದ್ದಾರೆ. ಇದೇ ಥರ ಒಂದು ಸರ್ಕಾರ ಮುನ್ನಡೆಸ್ಕೊಂಡು ಹೋದರೆ, ಮೋದಿಯವರ ಸರ್ಕಾರ ಯಾವ ರೀತಿ ಕೆಲಸ ಮಾಡಿದೆ, ಸಾಮಾನ್ಯ ಜನರ ಬದುಕು ಮೇಲೆ ಏನಿದೆ ಹೇಳಿ? ಅವರು ಕೇವಲ ಇವತ್ತು ದೇಶದ ಎಲ್ಲ ಸಂಪತ್ತನ್ನು ಖಾಸಗಿ ಜನರಿಗೆ ಕೊಡ್ತಾವ್ರೆ. ಇವತ್ತು ದೇಶದಲ್ಲಿ ಕೋಟ್ಯಾಧಿಪತಿಗಳು ಇನ್ನೂ ಅವರು ವೇಗವಾಗಿ ಬೆಳೀತಾ ಇದ್ದಾರೆ, ಸಾಮಾನ್ಯ ಜನರು ಅಲ್ಲೇ ಇದ್ದಾರೆ. ನಿತೀಶ್ ಕುಮಾರನ್ನು ಅವ್ರು ಎಳ್ಕೊಂಡ್ರು, ಆದರೆ ಈ ಬಿಹಾರ್ ಇವತ್ತು BJP ಸೋಲ್ತಾ ಇದೆ. BJP ಬಿಹಾರ ಆಲ್ಮೋಸ್ಟ್ ವಾಶ್ಔಟ್ ಆಗ್ತಾ ಇದೆ. ನಿತೀಶ್ ಕುಮಾರ್ ಹೋಗಿದ್ದೆ ಒಳ್ಳೆಯದಾಯಿತು ಒಂದು ರೀತಿಯಲ್ಲಿ, ಮತ್ತು ಕೆಲವು ಕಡೆ ಆಗಲಿಲ್ಲ. ಆದರೂ ಕೂಡ ಈಗ BSP ನಮ್ಮ ಜೊತೆ ಬರಲಿಲ್ಲ, ಅವ್ರು ಪ್ರತ್ಯೇಕವಾಗಿ ನಿಂತ್ಕೊಂಡಿದ್ದಾರೆ. ಸಮಾಜವಾದಿ ಕಾಂಗ್ರೆಸ್ ಆಯಿತು, ಬೇರೆ ಬೇರೆ ಪಾರ್ಟೀಸ್ ಎಲ್ಲ ಸೇರ್ಕೊಂಡಿದೆ. ಶರದ್ ಪವಾರ್ದು ಆಯಿತು, ಲೆಫ್ಟ್ ಪಾರ್ಟೀಸು, ಕೇರಳ ಹೊರತುಪಡಿಸಿ ಬೇರೆ ಕಡೆ ಒಂದಾಗಿದ್ದೀವಿ. ಈ ರೀತಿ ಆಪ್ ಕೂಡ ನಮ್ಮ ಜೊತೆಯಲ್ಲಿದ್ದಾರೆ. ಸೊ ಮಾಡ್ಕೊಂಡಿದ್ದೀವಿ, ಮತ್ತು ಒಂದು ಪರ್ಯಾಯವಾದಂಥ ಶಕ್ತಿಯಾಗಿ ಇವತ್ತು ಇಂಡಿಯಾ ಅಲಯನ್ಸ್ ಏನಿದೆ ಅದು ಬಂದಿದೆ. ಮ್ಯಾನಿಫೆಸ್ಟೋ ರಿಲೀಸ್ ಮಾಡಿದ್ರೆ ಕೇಂದ್ರದ ಮಟ್ಟದಲ್ಲಿ 25 ಗ್ಯಾರಂಟಿಗಳು, ಅಂದರೆ 5 ಗ್ಯಾರಂಟಿ ಅದರ ಸಬ್ ಆಗಿ ಒಟ್ಟು 25 ಗ್ಯಾರಂಟಿಗಳನ್ನು ನೀವು ಘೋಷಣೆ ಮಾಡಿದೆ. ಅದು INDIA ಮೈತ್ರಿಕೂಟದ ಗ್ಯಾರಂಟಿನ ಅಥವಾ ಕಾಂಗ್ರೆಸ್ನ ಗ್ಯಾರಂಟಿ? ಅದು ನಮ್ಮ ಕಾಂಗ್ರೆಸ್ನ ಗ್ಯಾರಂಟಿ. ನಿಮ್ಮ ಕಾಂಗ್ರೆಸ್ನ ಗ್ಯಾರಂಟಿ, ನೀವು ಏಕಪಕ್ಷೀಯವಾಗಿ ಅಂದರೆ ನಾವೇ ಸ್ವಂತ ಬಲದಿಂದ ಅಧಿಕಾರಕ್ಕೆ ಬಂದರೆ ನಾವು ಈ ಗ್ಯಾರಂಟಿಗಳನ್ನು ಕೊಡ್ತೀವಿ ಅಂತ ಹೇಳ್ತಾ ಇದ್ದೀರಿ. ಆದರೆ ದೇಶದಲ್ಲಿ ಕಾಂಗ್ರೆಸ್ 543ರಲ್ಲಿ ಕಂಟೆಸ್ಟ್ ಮಾಡ್ತಾ ಇರೋದು 200+ ಅಷ್ಟೇ ಅಲ್ಲ? ಇರಲಿ ಬಿಡಿ, ನಮ್ಮ ಅಭಿಪ್ರಾಯದಲ್ಲಿ ಏನೇನು ಕಾರ್ಯಕ್ರಮಗಳು ಮಾಡಬೇಕು ಅಂತ ನಮ್ಮದಿದೆ. ನಮಗೇನು ಕಾನ್ಫಿಡೆನ್ಸ್ ಅಂತ ಹೇಳಿದ್ರೆ ನಾವು ಮೆಜಾರಿಟಿಗೆ ಬರ್ತೀವಿ.
ಅಂತ ನಮಗೆ ಕಾನ್ಫಿಡೆನ್ಸ್ ಇದೆ ನಮ್ಮ ಮೇನ್ ಪಾರ್ಟ್ನರ್ಸ್ ಜೊತೆ. ಸೊ ನಮ್ಮ ಸ್ಕೀಮ್ಗಳನ್ನು ನಾವು ಏನು ಮಾಡಬೇಕು ಅಂತ ಉದ್ದೇಶ ಇದೆ ಅದನ್ನು ನಾವು ಜನರ ಮುಂದೆ ಇಟ್ಟಿದ್ದೀವಿ. ಆದರೆ ನಿಮ್ಮದೇ ಶಾಸಕರೊಬ್ಬರು ಹೇಳ್ತಾರೆ ಈ ಸಲ ಕಾಂಗ್ರೆಸ್ ವೋಟ್ ಹಾಕಿಲ್ಲ ಅಂತಂದ್ರೆ ನಿಮಗೆ ಗ್ಯಾರಂಟಿಗಳನ್ನು ಕೊಡಲ್ಲ ನಾವು. ನೋಡಿ, ಯಾರೋ ಒಬ್ಬರು ಏನೋ ಒಂದು ಜನರಿಗೆ ಹೇಳಿರ್ತಾರೆ. ಒಂದು ಹೇಳ್ತೀನಿ, ಚುನಾವಣಾ ಪ್ರಚಾರದ್ದೇ ಕಾರ್ಯಕ್ರಮ ಅದು. ಚುನಾವಣೆ ಈಗ ನಮ್ಮ ಗ್ಯಾರಂಟಿ ಸ್ಕೀಮ್ಸು ನಾವು ಇಷ್ಟು ಬೇಗ ಮಾಡಬೇಕಾಗಿರಲಿಲ್ಲ. ಜನ ಹೇಳಿದ ತಕ್ಷಣ, ಸರ್ಕಾರ ಬಂದ ತಕ್ಷಣ ಮಾಡಲ್ಲ. ನಮಗೆ ಬದ್ಧತೆ ಇತ್ತು. ನಾವು ವಿದಿನ್ 6 months ಎಲ್ಲ ಇಂಪ್ಲಿಮೆಂಟ್ ಮಾಡೋದು. ಜನ ನಮ್ಮನ್ನು ಏನೇನೋ ಹೇಳ್ತಾ ಇದ್ರು, ಇವ್ರು ಎಲ್ಲಿಂದ ಮಾಡೋಕ್ಕಾಗ್ತದೆ. ಬಟ್ ನಿಮ್ಗೆ ವೋಟ್ ಆಗಿ ಎಷ್ಟು ಕನ್ವರ್ಟ್ ಆಗುತ್ತೆ? ವೋಟ್ ಮುಖ್ಯ ಅಲ್ಲ, ಸಮಾಜದಲ್ಲಿ ಬದಲಾವಣೆ ಆಗಬೇಕು. ಮಹಿಳೆಯರು ಹೊರಗೆ ಬರಬೇಕು. ಈ ಬರೀ ಅವರು ಮನೆಯಿಂದ ಹೊರಗೆ ಬಂದು ದುಡಿಬೇಕು, ಕೆಲಸ ಮಾಡಬೇಕು, ಓಡಾಡಬೇಕು. ಬರೀ ವೋಟ್ ಮೇಲೆ ಯಾಕೆ ನಾವು ಮಾತಾಡಬೇಕು? ಎಷ್ಟಾದರೂ ಅವರೇನು ಈಗ ಗೃಹಲಕ್ಷ್ಮಿ ತೊಗೊಂಡಿರೋರೆಲ್ಲ ನಮ್ಗೆ ವೋಟ್ ಹಾಕ್ಬಿಡ್ತಾರಾ? ಇಲ್ಲ, BJP ಅವರು ತೊಗೊಂಡಿದ್ದಾರೆ, JDS ಪಕ್ಷದವರು ತೊಗೊಂಡಿದ್ದಾರೆ. ಅವರು JDS ಪಕ್ಷಕ್ಕೆ ಹಾಕ್ಬೋದು, ಅದು ನಮಗೂ ಹಾಕ್ಬೋದು, ಹೇಳೋಕ್ಕಾಗಲ್ಲ. ಬಟ್ ದಟ್ ಇಸ್ ನಾಟ್ ದ ಇಶ್ಯೂ ಈಸ್ ಜನರ ಬದುಕಿನಲ್ಲಿ ಬದಲಾವಣೆ ಆಗಬೇಕು. ದಕ್ಷಿಣ ಭಾರತಕ್ಕೆ BJP ಅವ್ರಿಗೆ ಏನಾದರೂ ಹೆಬ್ಬಾಗ್ಲು ಅಂತಿದ್ರೆ ಅದು ಕರ್ನಾಟಕ. ಯಾಕಂದರೆ 25 ಲಾಸ್ಟ್ ಟೈಮ್ ಗೆದ್ದರು. ಇಡೀ ಭಾರತದ ಕಾಂಗ್ರೆಸ್ ಯೂನಿಟ್ಗಳನ್ನು, ಪ್ರದೇಶ ಕಾಂಗ್ರೆಸ್ಗಳನ್ನು ನೋಡಿದಾಗ ಕರ್ನಾಟಕದ ಕಾಂಗ್ರೆಸ್ ಅಷ್ಟು ಸ್ಟ್ರಾಂಗ್ ಆಗಿ ಇಡೀ ದೇಶದಲ್ಲಿ ಮತ್ತೆಲ್ಲೂ ಇಲ್ಲ ಕಾಂಗ್ರೆಸ್ಸು. ಅಂದರೆ ನಾನು ಈ ಕರ್ನಾಟಕದ ರಾಜಕಾರಣದ ಸ್ಥಿತಿಗತಿಗಳು 5-5 ವರ್ಷಕ್ಕೊಂದ್ಸಲ ಬದಲಾಗ್ತಾ ಇದೆ. ಇಂಥ ಕರ್ನಾಟಕದಲ್ಲಿ ನಿಮ್ಮ ಪೊಲಿಟಿಕಲ್ ಸ್ಟ್ರಾಟಜಿಸ್ಟ್ ಯಾರು ಸರ್? ಒಂದು ಚೊಂಬ್ ಅಡ್ವರ್ಟೈಸ್ಮೆಂಟ್ ಕೊಟ್ರಿ, ಒಂದು ಬೇರೆ ಬೇರೆ ರೀತಿಯ ಅಡ್ವರ್ಟೈಸ್ಮೆಂಟ್ಗಳು ಇಡೀ ರಾಜ್ಯದ ಗಮನ ಸೆಳೀತು, ಇಡೀ BJPಗರನ್ನ ನಿದ್ದೆಗೆಡಿಸ್ಬಿಡ್ತು. ಏನು ಈ ಚೊಂಬು ಬೇರೆ ಬೇರೆ? ಯಾಕಂದರೆ ರಾಜ್ಯಕ್ಕೆ ಘೋರ ಅನ್ಯಾಯ ಆಗಿದೆ. ಇದೆಲ್ಲ ಆಗ್ತಾ ಇರೋದು ಸುಮ್ಮನೆ ಯಾವುದೋ ಒಂದು ಭ್ರಮೆಯ ಸೃಷ್ಟಿ ಮಾಡುವಂಥ ಹೇಳಿಕೆ. ಇವತ್ತು ನಾನು BJP ಅಡ್ವರ್ಟೈಸ್ಮೆಂಟ್ ನೋಡಿದೆ, ಅದ್ರ ಮತ್ತೆ ಅದೇ ಕೋಮವಾದ, ಅದೇ ಮಾತುಗಳು ಅವ್ರ ಅಡ್ವರ್ಟೈಸ್ಮೆಂಟು, ಅದರಲ್ಲಿ ಏನೂ ಇಲ್ಲ. ನಮ್ಮ ಅಡ್ವರ್ಟೈಸ್ಮೆಂಟಲ್ಲಿ ದೇರ್ ಇಸ್ ರಿಯಾಲಿಟಿ ಅದರ ಅಡಕಿದೆ. ಏನಂತ ಹೇಳಿದ್ರೆ, ರಾಜ್ಯಕ್ಕೆ ಆಗ್ತಾ ಇರುವಂಥ ಅನ್ಯಾಯ, ರಾಜ್ಯಕ್ಕೆ ಬರಬೇಕಾಗಿರೋದ್ರಲ್ಲಿ ಆಗಿರುವಂಥ ಮೋಸ, ರಾಜ್ಯಕ್ಕೆ ಆಗಿರುವಂಥ ತೊಂದರೆಗಳು, ಅದನ್ನು ನಾವು ಕೇಂದ್ರ ಸರ್ಕಾರ ಎಲ್ಲಿ ನಮಗೆ ಕೈ ಕೊಟ್ಟಿದೆ, ಎಲ್ಲಿ ನಮಗೆ ಇಷ್ಟು ಅವ್ರದ್ದೇ ಸರ್ಕಾರ ಇದ್ದರೂ ಕೂಡ 10 ವರ್ಷ, ಅದರಲ್ಲಿ 4 ವರ್ಷ ಡಬಲ್ ಇಂಜಿನ್ ಇದ್ದರೂ ಕೂಡ, ಡಬಲ್ ಇಂಜಿನ್ ಹಿಡ್ಕೊಂಡು 26 ಜನ MP ಗಳು, 25+1 26 MP ಗಳನ್ನು ಹಿಡ್ಕೊಂಡ್ರು ಕರ್ನಾಟಕಕ್ಕೆ ಅವರು ಅನ್ಯಾಯ ಮಾಡ್ತಾರೆ ಅಂತ ಹೇಳಿದ್ರೆ, ಮತ್ತು ಏನು ವ್ಯಾಲ್ಯೂ ಈ MP ಗಳದು? ಕರ್ನಾಟಕಕ್ಕೆ ಏನು ಬೆಲೆ ಸಿಕ್ಕಿದೆ ಈ ಕೇಂದ್ರದ BJP ಅಂತ ಹೇಳಿ ಅದರ ಒಂದು ಸತ್ಯದ ಆಧಾರದ ಮೇಲೆ ಆ ಒಂದು ಅಡ್ವರ್ಟೈಸ್ಮೆಂಟ್ ಬಂದಿರೋದ್ರಿಂದ ಅದಕ್ಕೆ ಎಫೆಕ್ಟಿವ್ ಆಗಿದೆ. ಚೊಂಬು ಅಂತ ಹೇಳಿದ್ರೆ, ನಾವು ಇಷ್ಟೆಲ್ಲ ನಿಮಗೆ ಸಹಾಯ ಕೊಡ್ತಾ ಇದ್ದೀವಿ ಕೇಂದ್ರಕ್ಕೆ, ನಮಗೇನು ಕೊಡ್ತಾ ಇದ್ದೀರಪ್ಪ ನೀವು? ನಮಗೆ ಬರಗಾಲದಲ್ಲಿ ನೀವು 1 ಪೈಸಾ ಕೊಡೋಕ್ಕೂ ಕೂಡ ನಿಮಗೆ ಕರುಣೆನೇ ಇಲ್ಲದೆ ಹೋದರೆ, ಮತ್ತು ಕಾನೂನು ಪ್ರಕಾರ ಕೊಡಬೇಕು. ಸೊ ಅದಕ್ಕೆ ಸುಪ್ರೀಂ ಕೋರ್ಟ್ ಹೋಗಿದ್ದೀವಿ, ಅದು ಬೇರೆ ಪ್ರಶ್ನೆ. ಜಯ ಬೇರೆ ಆಯ್ತಲ್ಲ ನಿಮಗೆ ಸುಪ್ರೀಂ ಕೋರ್ಟ್ನಲ್ಲಿ. ನಿಮಗೆ ಕೇಂದ್ರ ಸರ್ಕಾರ ಒಪ್ಕೊಂಡಿದೆ, ನಿಮ್ಮ ರಾಜ್ಯಕ್ಕೆ ಕೊಡಬೇಕಾಗಿರೋ ತೆರಿಗೆ ಹಣವನ್ನು ಏನು ಕೊಡಬೇಕು ನಾವು ಕೊಡ್ತೀವಿ ಅಂತ ಹೇಳಿದೆ, ಸೌಹಾರ್ದಯುತವಾಗಿ ಬಗೆಹರಿಸ್ಕೊಳ್ಳಿ ಅಂತ ಸುಪ್ರೀಂ ಕೋರ್ಟ್ ಹೇಳಿದೆ. ನಿಮ್ಗದು ಜಯ. ಇದಕ್ಕೆ ಏನಾಗಿದೆ, ಇದು ಇಷ್ಟು ಒಳ್ಳೆ ಅಡ್ವರ್ಟೈಸ್ಮೆಂಟ್ ನೀವು ಹೇಳ್ತಾ ಇದ್ದೀರಲ್ಲ, ಇದು ಖಂಡಿತ ಒಂದು ಕ್ರಿಯೇಟಿವಿಟಿ ಬೇಕು, ಆ ಸೃಜನಶೀಲತೆ ಮತ್ತು ಅದರ ಎಲ್ಲ ಯೋಚನೆ ಮಾಡಿ ಅದೆಲ್ಲ ಬೇಕು. ಅದರಲ್ಲಿ ನಮ್ಮ ರಾಜ್ಯದ ಅಧ್ಯಕ್ಷರು ಶಿವಕುಮಾರ್ ಅವರು, ನಮ್ಮ ಮುಖ್ಯಮಂತ್ರಿಗಳು ಮತ್ತು ಅವ್ರ ಟೀಮು ಎಲ್ಲ ಜೊತೆಲಿರೋ ಅನೇಕ ಜನ ಎಲ್ಲ ಇದ್ದಾರೆ, ಇನ್ವಾಲ್ವ್ಮೆಂಟ್ ಇದ್ದಾರೆ, ಅವರೆಲ್ಲ ಮಾಡಿದ್ದಾರೆ. ಆದರೆ ಅದಕ್ಕೆ ಯಾಕೆ ಎಫೆಕ್ಟಿವ್ ಆಯಿತು? ಈಗ PCM ಯಾಕೆ ಎಫೆಕ್ಟಿವ್ ಆಯಿತು? ಯಾಕಂದರೆ ಆ ಸತ್ಯದ ಮೇಲೆ ಅದು ಆಧಾರ ಆಯಿತು. ಅಂದರೆ ಜನರಿಗೆ ಅನ್ನಿಸ್ತಾ ಇತ್ತು, ಹೌದಪ್ಪ ಈ ಸರ್ಕಾರ ಭ್ರಷ್ಟ ಸರ್ಕಾರ ಅಂತ ಜನರಿಗೆ ಅನಿಸ್ಬಿಟ್ಟಿತ್ತು. ನಾವು PCM ಅಂತ ಹೇಳಿದ ತಕ್ಷಣ ಅದು ಕರೆಕ್ಟಾಗಿ ಅದು ಮ್ಯಾಚ್ ಆಯಿತು. ಅದೇ ಥರ ಇವಾಗ ನಾವು ಚಂಬು ಅಂತ ತೋರಿಸಿದಾಗ ಜನರಿಗೆ ಹೌದಪ್ಪ ಇದರಲ್ಲಿ ಸತ್ಯ ಇದೆ. ಯಾಕಂದ್ರೆ ನಾವು ವಿತ್ ಫ್ಯಾಕ್ಟ್ಸ್ ಆ್ಯಂಡ್ ಫಿಗರ್ಸ್ ಎಲ್ಲ ಮಾಹಿತಿಗಳನ್ನು ನಮ್ಮ ಜನರ ಮುಂದೆ ಇಟ್ಟಿದ್ದೀವಿ. ನಾನು ಇದೇ ವಿಚಾರವನ್ನು ನಾನು ಲೋಕಲೈಸ್ ಮಾಡ್ತೀನಿ ಸರ್. ಬೆಂಗಳೂರು ನಿಮಗೆ ಕರ್ನಾಟಕ ಸರ್ಕಾರಕ್ಕೆ ಹೈಯೆಸ್ಟ್ ಟ್ಯಾಕ್ಸ್ ಪೇಯಿಂಗ್ ಸಿಟಿ ಆಗುತ್ತೆ. ಬೆಂಗಳೂರಿಗೆ ನೀವು ಎಲ್ಲ ಸರಬರಾಜು ಮಾಡಬೇಕಾದ್ರೆ ಆ ಟ್ಯಾಕ್ಸ್ ಒಟ್ಟಾಗಿ ಅದನ್ನು ನೀವು ಹಂಚಬೇಕಾದ್ರೆ ನಿಮ್ಮದೇ ಲೆಕ್ಕಾಚಾರದ ಪ್ರಕಾರ ಬೆಂಗಳೂರಿಗೆ 8 ರೂಪಾಯಿ ಬರುತ್ತೆ. ಈಗ ಬೆಂಗಳೂರಿಗರೆಲ್ಲ ಒಟ್ಟಾಗಿ ನಾವು ಜಾಸ್ತಿ ಕೊಡ್ತೀವಿ, ನಮ್ಗೆ ಜಾಸ್ತಿ ಮಾಡಿ ಅಂತಂದಿದ ತಕ್ಷಣ ಅದು ಈ ಒಕ್ಕೂಟ ವ್ಯವಸ್ಥೆ ಹೆಂಗೆ ನಡೆಯುತ್ತೆ, ರಾಜ್ಯ ಹೆಂಗೆ ಮಾಡ್ತೀವಿ? ಬೆಂಗಳೂರಿಗೆ ಹೆಚ್ಚು ಕೊಡಬೇಕು ಅಂತ ವಾದ ಯಾವಾಗಲೂ ಇರ್ತದೆ, ನಮ್ಮ ವಾದ ಇರ್ತದೆ. ಅದಕ್ಕೆ ಬೆಂಗಳೂರಿಗೆ ಅಡಿಷನಲ್ ಫಂಡ್ಸ್ ಕೊಡ್ತಾರೆ, ನಗರೋತ್ಥಾನ ಯೋಜನೆ ಅಂತ ಮಾಡಿದ್ದಾರೆ, ಬೆಂಗಳೂರಿಗೆ ಮೆಟ್ರೋ ರೈಲ್ ಯೋಜನೆ ದುಡ್ಡು ಕೊಡ್ತಾ ಇದ್ದಾರೆ, BWSSBಗೆ ಪ್ರತ್ಯೇಕ ದುಡ್ಡು ಕೊಡ್ತಾರೆ. ಈ ಥರ ಬೇರೆ ಬೇರೆ ವಿಧಿವಿಧಾನದ ಮುಖಾಂತರ ಬೆಂಗಳೂರು ದುಡ್ಡು ಬರ್ತದೆ. ಆದರೆ ನ್ಯಾಯಯುತವಾಗಿರಬೇಕು. ಈಗ ಬೆಂಗಳೂರಿಂದ ಹೆಚ್ಚು ಉತ್ಪತ್ತಿ ಆಗುತ್ತೆ, ಈಗ ಕರ್ನಾಟಕದಿಂದ ನಾವು 100 ರೂಪಾಯಿ ಕೊಡ್ತಾ ಇದ್ದೀವಿ, ಆಯ್ತು ನಮಗೆ ಒಂದು 25-30 ರೂಪಾಯಿ ವಾಪಸ್ ಕೊಡಿ, ಪರವಾಗಿಲ್ಲ, ಒಪ್ಕೊಳ್ತೀವಿ. ಒಂದು 30 ರೂಪಾಯಿ ಬಂತಪ್ಪ, 70 ರೂಪಾಯಿ ನೀವೇ ಇಟ್ಕೊಳ್ಳಿ, ನಮಗೆ 30 ರೂಪಾಯಿ ಕೊಡಿ, 32 ರೂಪಾಯಿ ಕೊಡಿ, ಅಟ್ಲೀಸ್ಟ್ ನಮಗೆ ಒಂದು ಜಸ್ಟಿಫಿಕೇಶನ್ ಇದೆ. ನೀವು 13 ರೂಪಾಯಿವರೆಗೂ ಇಳಿಸ್ಬಿಟ್ರೆ ನಾವು ಎಲ್ಲಿಗೆ ಹೋಗಬೇಕು? ಬಟ್ ಇಟ್ ಈಸ್ ಜಸ್ಟ್ ಅ ಪೊಲಿಟಿಕಲ್ ಫೈಟ್ ಅಂತೀನಿ ನಾನು. ಯಾಕಂದರೆ ಪಕ್ಕದ ಕೇರಳದಲ್ಲಿ ನೀವು ವಿರೋಧ ಪಕ್ಷದಲ್ಲಿದ್ದೀರಿ, ಅಲ್ಲೇ ನೀವು ಹೇಳ್ತೀರಿ ಇಲ್ಲ ಕೇಂದ್ರ ಕೊಡೋದು ಕೊಟ್ಟಿದೆ, LDF ಸರಿಯಾಗಿ ಅದನ್ನು ಮ್ಯಾನೇಜ್ ಮಾಡೋದಕ್ಕಾಗಿಲ್ಲ, ಹಾಗಾಗಿ ಇವ್ರಿಗೆ ಮಾಡೋಕ್ಕಾಗಿಲ್ಲ, ಕೇಂದ್ರದ ತೆರಿಗೆ ಏನು ಬರಬೇಕು ಅದು ಬಂದಿದೆ ಅಂತ ಹೇಳ್ತಾರೆ.
ಅದೇ ಕಾಂಗ್ರೆಸ್ ಕರ್ನಾಟಕ ಬಂದಾಗ ನಮಗೆ ಬಂದೇ ಇಲ್ಲ, ಅದೇ ನೀವು ಅಲ್ಲಿ ಮಾಡ್ತಿರೋ ಆರೋಪ ಬಿಜೆಪಿ ಇಲ್ಲಿ ಮಾಡ್ತಿದ್ದಾರೆ. ಸೊ ಇಸಂಟ್ ಇಟ್ ಪೊಲಿಟಿಕಲ್ ಸ್ಟೇಟ್ಮೆಂಟ್? ನೋಡಿ, ಇದು ಪೊಲಿಟಿಕಲ್ ಸ್ಟೇಟ್ಮೆಂಟ್ ಅಲ್ಲ. ಕರ್ನಾಟಕ, ನಾನು ಆಸ್ ಅ ಕರ್ನಾಟಕ ರೆಪ್ರೆಸೆಂಟೇಟಿವ್ ನಾನು ಮಾತಾಡ್ತೀನಿ, ಆಯ್ತಾ. ತಮಿಳುನಾಡಲ್ಲಿ ಬೇರೆ ಥರ ಇರ್ಬೋದು, ಮಹಾರಾಷ್ಟ್ರದಲ್ಲಿ ಬೇರೆ ಥರ ಇರ್ಬೋದು, ಕೇರಳದಲ್ಲಿ ಬೇರೆ ಥರ ಇರ್ಬೋದು. ಆದರೆ ಅತಿ ಹೆಚ್ಚು ಅನ್ಯಾಯ ಆಗಿರುವಂಥದ್ದು ಇಡೀ ದೇಶದಲ್ಲಿ ಕರ್ನಾಟಕ. ಅದಕ್ಕೋಸ್ಕರನೇ ಫೈನಾನ್ಸ್ ಕಮಿಷನ್ ಅವರ ಪ್ರಥಮ ವರದಿಯಲ್ಲಿ ಕರ್ನಾಟಕಕ್ಕೆ ವಿಶೇಷ ಅನುದಾನ ಕೊಡೋಣ 5,600 ಕೋಟಿ ಅಂತ ಅವ್ರಿಗೆ ಅನಿಸ್ಬಿಡ್ತು. ಅದು ನಮ್ಮ ದುರ್ದೈವ ನೋಡಿ. ನಮ್ಮ ಫೈನಾನ್ಸ್ ಮಿನಿಸ್ಟ್ರು ನಿರ್ಮಲಾ ಸೀತಾರಾಮನ್ ಅವರು, ಅಂದರೆ ನಮ್ಮ ಕರ್ನಾಟಕದಿಂದ ಗೆದ್ದಿರೋರು, ಅವರೇ ಅದನ್ನು ಒಪ್ಕೊಳ್ಳೋದಿಲ್ಲ ಅಂತ ಹೇಳಿದ್ರೆ, ಒಂದು ಕಮಿಟಿ ರಿಪೋರ್ಟು, ಫೈನಾನ್ಸ್ ಕಮಿಷನ್ ಇಸ್ ಆಟೋನಮಸ್ ಬಾಡಿ, ಆ ರಿಪೋರ್ಟನ್ನು ಇವ್ರು ಅಕ್ಸೆಪ್ಟ್ ಮಾಡೋಣ ಅಂತ ಹೇಳಿದ್ರೆ, ಕರ್ನಾಟಕಕ್ಕೆ ಇದಕ್ಕಿಂತ ಘೋರ ಅನ್ಯಾಯ, ಮೋಸ ಇನ್ಯಾವುದೂ ಇಲ್ಲ. 2.5 ವರ್ಷ ಅನ್ನೋ ಪಾಲಿಸಿ ಇತ್ತಂತೆ ಕಾಂಗ್ರೆಸ್ನಲ್ಲಿ. ರಾಜ್ಯದಲ್ಲಿ 136 ಬರ್ತಾ ಇದ್ದಂಗೆ 2.5 ವರ್ಷ ಆಗಿದ ತಕ್ಷಣ CM ಫುಲ್ ಸಂಪುಟ ಬದಲು ಮಾಡಿಬಿಡ್ತೀವಿ ಅನ್ನೋ ಒಂದು ಮಾತು ಅಥವಾ ಒಂದೇನೋ ಅಗ್ರಿಮೆಂಟ್ ಟೈಪ್ ಇತ್ತಂತೆ ಅನ್ನೋ ಮಾತುಗಳಿಗೆ ಇತ್ತೀಚೆಗೂ ಕೂಡ ಪುಷ್ಟಿ ಸಿಗ್ತಿದೆ. ಮೊನ್ನೆಯ ಲೋಕಸಭಾ ಎಲೆಕ್ಷನ್ ಪ್ರಚಾರದಲ್ಲೂ ಸಿದ್ದರಾಮಯ್ಯನವರು, ನಿಮ್ಮ ಸಿದ್ದರಾಮಯ್ಯನವ್ರನ್ನ ಯಾರಾದರೂ ಮುಟ್ಟಬಾರ್ದು, ನಾನು ಯಾರು ಅಲ್ಗಾಡಿಸಬಾರ್ದು ಅಂತಂದ್ರೆ ನೀವು ನನಗೆ ಲೀಡ್ ಕೊಡಬೇಕು ಅಂತಾರೆ. ಅಂದರೆ ಇಟ್ ಮೀನ್ಸ್ ಯಾರೋ ಒಬ್ರು ಅಲ್ಗಾಡಿಸೋದಕ್ಕೆ ರೆಡಿಯಾಗಿ ನಿಂತಿದ್ದಾರೆ, ಅವ್ರಿಗೆ ಅವಕಾಶ ಮಾಡಿಕೊಡ್ಬೇಡಿ. ಅವ್ರು ಏನಂತ ಹೇಳಿದ್ರೆ, ನಾಳೆ ನನಗೆ ಯಾರು ಕೂಡ ಬಿಟ್ಟು ತೋರಿಸ್ಬಾರ್ದು, ನಾನು ಆಸ್ ಎ CM ನಮ್ಮ ಕ್ಷೇತ್ರದಿಂದ ನಮಗೆ ಒಳ್ಳೆ ಬಹುಮತ ಬರಲ್ಲ ಅಂತ ಹೇಳಿ, ನನ್ನ ಸ್ವಂತ ಕ್ಷೇತ್ರದಿಂದ ಬರಲ್ಲ ಅಂತ ಆಗಬಾರ್ದು ಅಂತ ಆ ರೀತಿಯಾಗಿ ಹೇಳಿದ್ದಾರೆ ಅಷ್ಟೇ. ನ್ಯಾಚುರಲಿ ಈಗ ಶಿವಕುಮಾರ್ ಅವ್ರ ಕಡೆ ಅವ್ರ ಫಾಲೋವರ್ಸ್ ಇರ್ತಾರೆ, ಅವ್ರಿಗೆ ಆಸೆ ಇರ್ತದೆ ನಮ್ಮವ್ರು CM ಆಗಬೇಕು ಅಂತ ಅಲ್ವಾ, ಅವ್ರು ಹೇಳ್ತಾರೆ. ಅದೇ ಥರ ಬೇರೆಯವ್ರಿಗೂ ಇರ್ತಾರೆ. ಈಗ MB ಪಾಟೀಲ್ ಅವರು ಇದ್ದಾರೆ, ಪರಮೇಶ್ವರ್ ಅವರು ಇದ್ದಾರೆ, ಬೇರೆ ಇನ್ನೂ ಸತೀಶ್ ಜಾರಕಿಹೊಳಿ ಇದ್ದಾರೆ, ಇಲ್ಲ ಬೇರೆ ಲೀಡರ್ಸ್ ಇದ್ದಾರೆ. ಅವರು ಕೂಡ ಅವ್ರ ಫಾಲೋವರ್ಸ್ಗೆ ಆಸೆ ಇರ್ತದೆ ನಮ್ಮವ್ರು ಡೆಪ್ಟಿ CM ಆಗಲಿ, ನಮ್ಮವ್ರು CM ಆಗಲಿ ಅಂತ. ಸೊ ಅದು ನ್ಯಾಚುರಲ್ ಪಾಲಿಟಿಕ್ಸ್. ಬಟ್ ಮಲ್ಲಿಕಾರ್ಜುನ್ ಖರ್ಗೆ ಅವ್ರು PM ಆಗಲಿ ಅಂತಂದಾಗ ಯಾರಿಗೂ ಇಲ್ಲಿ ಇಂಟ್ರೆಸ್ಟೇ ಇರಲಿಲ್ಲ. ನಮ್ಮ ರಾಜ್ಯದ 136 ಜನ ಶಾಸಕರಿಗೂ ಇಂಟ್ರೆಸ್ಟ್ ಇರಲಿಲ್ಲ, 34 ಜನ ಒಬ್ಬರು ಸೆಕೆಂಡ್ ಮಾಡಿಲ್ಲ ಆ ಸ್ಟೇಟ್ಮೆಂಟನ್ನು. ಎಸ್ ಮಲ್ಲಿಕಾರ್ಜುನ್ ಖರ್ಗೆ ಅವ್ರು PM ಆಗಬೇಕು, ಎಸ್ ದಲಿತರೊಬ್ಬರು PM ಆಗಬೇಕು. ನಾವು ಆ ವಿಚಾರಕ್ಕೆ ಹೋಗಬಾರ್ದು, ಯಾಕೆಂದರೆ ಅದು ಪಕ್ಷದ ಅತ್ಯಂತ ಒಂದು ಉನ್ನತ ಮಟ್ಟದ ತೀರ್ಮಾನ ಆಗಬೇಕು. ಅದಕ್ಕೆ ನಾವು ಲಘುವಾಗಿ ಮಾತಾಡ್ಕೋಬಾರ್ದು. ಮೊದಲು ನಾವು ಕಾಂಗ್ರೆಸ್ ಪಕ್ಷವನ್ನು ಈ ದೇಶದಲ್ಲಿ ಪುನರ್ಸ್ಥಾಪಿಸಬೇಕಾಗಿದೆ, ಪುನಶ್ಚೇತನ ಆಗಬೇಕಾಗಿದೆ. ಒಂದು ಒಳ್ಳೆಯ ಪಕ್ಷ ಇದು ಕಾಂಗ್ರೆಸ್, ಈ ದೇಶಕ್ಕೆ ಬೇಕು. ಕಾಂಗ್ರೆಸ್ಸೇ ಇಲ್ಲದೆ ಹೋದರೆ ದೇಶದ ರಾಜಕಾರಣ ಅದು ಖಂಡಿತವಾಗಿಯೂ ದೇಶಕ್ಕೆ ದೊಡ್ಡ ನಷ್ಟ. ಅದಕ್ಕೆ ಇವತ್ತು ಈ ಚುನಾವಣೆಯಲ್ಲಿ ಕಾಂಗ್ರೆಸ್ಗೆ ಒಳ್ಳೆಯ ರಿಸಲ್ಟ್ ಬರುವಂಥ ಲಕ್ಷಣಗಳಿದೆ. ಕಾಂಗ್ರೆಸ್ಸನ್ನು ಮತ್ತೆ ಗಟ್ಟಿ ಮಾಡಿದ್ರೆ ದೇಶದ ಜಾತ್ಯತೀತ ಮತ್ತು ಸಾಮಾಜಿಕ ನ್ಯಾಯಕ್ಕೆ, ಅದಕ್ಕೆ ಆ ಸಿದ್ಧಾಂತಕ್ಕೆ ಒಂದು ಶಕ್ತಿ ಬರ್ತದೆ. ಅದು ಬರೋದಕ್ಕೆ ಅದು ನಮ್ಮ ಜವಾಬ್ದಾರಿ ಕೂಡ. ಯಾಕಂದರೆ ಇದು ಒಂದು ಇತಿಹಾಸ ಇರುವಂಥ, ದೇಶಕ್ಕೆ ತ್ಯಾಗ, ಬಲಿದಾನ, ಸೇವೆ ಮಾಡಿರುವಂಥ ಪಕ್ಷ ಇದು. ಇದನ್ನು ಮುಗಿಸ್ಬೇಕು ಅಂತ BJPಯವರು ಶತಾಯಗತಾಯ ಹೇಗಾದರೂ ಮಾಡಿ ಕಾಂಗ್ರೆಸ್ನ ನಾವು ನಿರ್ನಾಮ ಮಾಡಿಬಿಟ್ರೆ ನಮ್ಮನ್ನು ಯಾರನ್ನೂ ಹಿಡಿಯೋಕ್ಕಾಗಲ್ಲ ಅಂತ ಅವರು ಎಲ್ಲ ರೀತಿಯ ಪ್ರಯತ್ನ ಮಾಡಿದ್ದಾರೆ. ಆದರೆ ಸದ್ಯ ಆಗ್ತಾ ಇಲ್ಲ. ಈ ಚುನಾವಣೆ ಈ ದೇಶದ ಒಂದು ಇತಿಹಾಸದಲ್ಲಿ, ಒಂದು ದೇಶದ ಭವಿಷ್ಯದಲ್ಲಿ ಅತ್ಯಂತ ನಿರ್ಣಾಯಕ ಚುನಾವಣೆ ಆಗೋದ್ರಲ್ಲಿ ಇದು ಒಂದು ಚುನಾವಣೆ ಆಗುತ್ತೆ. ಈ ಬಾರಿ ರಾಜ್ಯದಲ್ಲಿ ಕಾಂಗ್ರೆಸ್ 28ಕ್ಕೆ ಎಷ್ಟು ಗೆಲ್ಲುತ್ತೆ? ಒಂದು ಪ್ರಾಂಪ್ಟ್ ನಂಬರ್ ಹೇಳಿ ಸರ್. ನನಗೆ ಅನಿಸುವಂಥದ್ದು ಒಂದು 17ರಿಂದ 20 ಸೀಟಲ್ಲಿ ನಾವು ಗೆಲ್ಲುವಂಥ ಎಲ್ಲ ಸಾಧ್ಯತೆಗಳಿದೆ. ದೇಶದ ವಿಚಾರಕ್ಕೆ ಬಂದಾಗ ಈ ಮೊದಲನೇ ಫೇಸಲ್ಲಿ ಇಂಡಿಯಾ ಅಲಯನ್ಸ್ ಇಸ್ ಅಹೆಡ್ ಆಫ್ BJP, ಅದು ಸ್ಪಷ್ಟ ಇದೆ. ಧನ್ಯವಾದಗಳು ದಿನೇಶ್ ಗುಂಡೂರಾವ್ ಅವರೇ, ನಿಮ್ಮ ಅತ್ಯಮೂಲ್ಯ ಸಮಯವನ್ನು ನಮ್ಮ ಜೊತೆಗೆ ಹಂಚಿಕೊಂಡಿದ್ದಕ್ಕಾಗಿ ಆ್ಯಂಡ್ ನಮ್ಮ ಪ್ರಶ್ನೆಗಳಿಗೆ ಉತ್ತರ ಕೊಟ್ಟಿದ್ದಕ್ಕಾಗಿ. ವೀಕ್ಷಕರೇ, ನೋಡಿದ್ರಲ್ಲ, ಇದು ಆರೋಗ್ಯ ಸಚಿವರು ದಿನೇಶ್ ಗುಂಡೂರಾವ್ ಅವರ ಮನದಾಳ. ನಾಳೆ ಮತ್ತೊಬ್ಬ ವ್ಯಕ್ತಿಯ ಜೊತೆಗೆ, ಮತ್ತೊಂದು ಗಣ್ಯ ವ್ಯಕ್ತಿಯ ಜೊತೆಗೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ಪವರ್ TV, ಇದು ನಿಮ್ಮ ಶಕ್ತಿ.